ಸಣ್ಣ ನಿನ್ನ ಹತ್ರ ಬೀಡಿಗೂ ಕಾಸಿಲ್ಲ ಅಂತದ್ರಲ್ಲಿ ಬಿಡ್ದಿ ಟೌನ್ಶಿಪ್ ಹತ್ರ ನಿಂದು ಜಮೀನ್ ಹೆಂಗ್ಲ ಬರುತ್ತೆ? ಅದಾ ಬಿಡ್ದಿಲ್ಲ ಲೈನ್ ಹೊಡಿತಿದ್ನಲ್ಲ ಬಿಂದು ಅವ್ರ ಅಪ್ಪಂದು 2.5 ಎಕರೆ ಅಲ್ಲೇ ಇರೋದು ಜಮೀನು. ನಾಳೆ ನಂದೇ ಅಲ್ವೇನ್ಲ? ಹೌದಾ? ಅಯ್ಯ ಕೂಸುಟ್ಟೋಕ್ಕಿಂತ ಮುಂಚೆ ಡೈಪರ್ ತಗೊಂಡ್ರಂತೆ. ಹಂಗಾಯ್ತು ನಿನ್ ಕತೆ. ಹೋಗ್ಲಾ? ಏಯ್ ನಂದೇನ್ಲ ಹೊಟ್ಟೆ ಉರಿ, ನನ್ಕಿಂತ ದಗ 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 ಅಂತ ಉರ್ಕೊಂಡವ್ರು ಒಬ್ರು ಇದಾರೆ. ಯಾರ್ಲಾ? ಕರೆಸ್ತೀನಿ, ನೋಡ್ತೀಯಾ? ಏಕೆ ಹೀಗಾಯ್ತು ನಾನು ಕಾಡೇನು ಜೀವನದಲ್ಲಿ ಕುಷ್ಕ ಕೈಯಲ್ಲಿ ಸ್ಥಾನ ಕಿತ್ಕೊಂಡು ಹೋದ್ರು ಅವರು ಕೈಯಲ್ಲಿ. ಜನ್ಮಕ್ಕೆ ರೀ, ಕಷ್ಟಪಟ್ಟು ನಾವು ಸರ್ಕಾರ ತಂದಿರೋದು ರೀ. ನನಗೆ ಕುಷ್ಕ ಕೊಡೋಕೆ ಬರ್ತೀರಾ ರೀ? ಎಲ್ಲರಿಗೂ ಬಿರಿಯಾನಿ ಕೊಟ್ಟಿದ್ದೀನಿ ರೀ, ವಿತ್ ಲೆಗ್ ಪೀಸು, ಮಟನ್ ಚಾಪ್, ಚಿಕನ್ ಚಾಪ್ಸ್, ಕೈ ಕುರ್ಮ, ಖಾರ ಕುರ್ಮ ಎಲ್ಲ ಕೊಟ್ಟಿರೋದು ನನಗೆ ಬರೀ ಖಾಲಿ ಪಲಾವ್ ಕೊಡೋಕೆ ಬರ್ತೀರಾ? ದೇವ್ರು ಒಳ್ಳೇದು ಮಾಡ್ತದ? ಥೂನಿಂಗ್ ಜನ್ಮಕ್ಕೆ. ಸಾರ್, ಖಾಲಿ ಪಲಾವ್ ಕೊಟ್ಟಿದ್ ನಾವಲ್ಲ ಸಾರ್, ನಿಮ್ಮವರು. ಕೈ ಪಕ್ಷದ ಹೈಕಮಾಂಡು. ಅದೇ ಕೈ ಪಕ್ಷದ ಹೈಕಮಾಂಡ್ ಯಾವತ್ತಿದ್ರು ಒಂದೇ ರೀ. ನಮ್ಮದು ಪಕ್ಷ, ನಮ್ಮದು ಹೈಕಮಾಂಡ್. ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ಎರಡನೇ ಉಪಮುಖ್ಯಮಂತ್ರಿ ನಾನೇ ರೀ. ಅದಕ್ಕೋಸ್ಕರ ನನ್ಗೆ ಕೊಟ್ಟಿಲ್ಲ. KGF 2, ಮುಖ್ಯಮಂತ್ರಿ 1, ಮುಖ್ಯಮಂತ್ರಿ 2. ಮುಖ್ಯಮಂತ್ರಿ ಒಂದೇ ರೀ. ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಮುಖ್ಯಮಂತ್ರಿ ಒಂದೇ, ಆದರೆ ಉಪಮುಖ್ಯಮಂತ್ರಿ 2 ಮಾಡ್ಬೋದು, 3 ಮಾಡ್ಬೋದು. ಅದಕ್ಕೋಸ್ಕರ ಎರಡನೇ ಉಪಮುಖ್ಯಮಂತ್ರಿ ಯಾರು? ನಾನೇ ರೀ. ಅದಕ್ಕೆ ನಿಮ್ಗೆ ಯಾವುದು ಕೊಟ್ಟಿಲ್ಲ. ನೆಕ್ಸ್ಟ್ ಬರುತ್ತೆ ನೋಡಿ, ಎರಡನೇ ಉಪಮುಖ್ಯಮಂತ್ರಿ ಅಂತ. ನಾನೇ ರೀ, ಎರಡನೇ ಉಪಮುಖ್ಯಮಂತ್ರಿ ನಾನೇ. ಕನಸು ಕಾಣಬೇಕು, ನನಸಾಗ ತರದ್ದು ಕಾಣಬೇಕು ಸಾರ್. DCM ಬೇಡ, ಸಚಿವ ಸ್ಥಾನ ಕೊಡ್ತಾರ ಇಲ್ವ ನೋಡ್ಕೊಳ್ಳಿ ಸಾರ್. ಹೋಗ್ಲಿ ಸಾರ್, ಶಾಸಕ ಸ್ಥಾನದಿಂದ ರದ್ದು ಮಾಡ್ಬಿಟ್ರೆ ಏನ್ ಮಾಡ್ತೀರಾ? ಥುನಿಂಗ್ ಜನ್ಮಕ್ಕೆ ರೀ. ನನ್ನ ಪಕ್ಷಕ್ಕೆ, ನನ್ನ ಕೈ ಪಕ್ಷಕ್ಕೆ ನಾವು ನಿಷ್ಠಾವಂತ ರೀ. ನಿಷ್ಠಾವಂತ ಯಾರು ಹೇಳಿದ್ದು? ನಾನೇ ಹೇಳ್ತಿರೋದು. ಅಲ್ಲಿ ರಾಮಯ್ಯವರು ಏನೇನೋ ಹೇಳ್ತಿದ್ದಾರೆ. ರಾಮಯ್ಯವ್ರು ಏನ್ ಹೇಳಿದ್ದಾರೆ? ನನಗೆ ಮೋಸ ಮಾಡಿದ್ದಾರೆ, ಕಪಾಳ ಕೊಡೋದು ಆಚೆ ಕಳಿಸ್ರಿ ಅಂತ ಹೇಳ್ಬಿಟ್ರು. ಥುನಿಂಗ್ ಜನ್ಮಕ್ಕೆ ಅದೇನಿರೋದು ಬೇರೆಯವ್ರಿಗೆ ರೀ. ನಾನು ಯಾವತ್ತವರು ರಾಮ ಇದ್ದಂಗೆ. ಇಲ್ಲಿ ನೋಡಿ, ಇಲ್ಲಿ ಆಂಜನೇಯ, ನಾನು ಆಂಜನೇಯ ಇದ್ದಂಗೆ. ಹೃದಯನ ಬಗದ್ರೆ ರಾಮಯ್ಯ ಕಾಣ್ತಾರೆ. ಆದರೆ ಈಗ ಈ ಕಡೆ ಸ್ವಲ್ಪ ರಾಮಯ್ಯ ಅವರು, ಈ ಕಡೆ 30%, 40% ಬಂಡೆ ಅವರಿದ್ದಾರೆ. ಸ್ಲಿಪ್ ಡಿಸ್ಕ್. ಅದಕ್ಕೆ ಮೊನ್ನೆ ಚಿಕ್ಕ ಬಂಡೆ ಅವ್ರನ್ನ ಬೇಟೆ ಮಾಡಿ ಬಂದ್ರಾ? ರೀ, ಚಿಕ್ಕ ಬಂಡೆ, ದೊಡ್ಡ ಬಂಡೆ ಎಲ್ಲ ನಮ್ದೇ ರೀ. ನಮ್ದು ಕನಕಪುರ, ಮೈಸೂರು, ಚಾಮರಾಜಪೇಟೆ ಎಲ್ಲ ನಮ್ದೇನೆ. ನಾನು ಹೇಳೋದೇನಪ್ಪ ಅಂದರೆ, ಪಾಪ ನನ್ನ ಪಕ್ಷ ನಿಷ್ಠೆ ನೋಡಿ, ನಾನು ಎಲ್ಲ ಕಡೆ ಹೋಗಿ ನಮ್ಮ ಪಕ್ಷದ ಬಗ್ಗೆ ಪ್ರಚಾರ ಮಾಡಿರೋದು ನೋಡಿ ನನಗೆ ಯಾವ ಪೋಸ್ಟ್ ಕೊಡಬೇಕು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಅದಕ್ಕೆ ಪಾಪ ನನಗೆ ಒಳ್ಳೆ ಹುದ್ದೆ ಇಟ್ಕೊಂಡು ಯಾವ್ದು ಕೊಡೋದು ಅಂತ ಅವ್ರಿಗೆ ಕನ್ಫ್ಯೂಸು. ಅದಕ್ಕೆ ಪಾಪ ನನಗೆ ಯಾವ್ದು ಅನೌನ್ಸ್ ಮಾಡಿಲ್ಲ. ಅಷ್ಟು ಗೊತ್ತಿಲ್ಲ ನನಗೆ. ಥೂನಿಂಗ್ ಜನ್ಮಕ್ಕೆ ಯಾವ ಪೋಸ್ಟ್ ಅನೌನ್ಸ್ ಮಾಡ್ತಾರ ಅಂತ ನೀವು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿಬಿಡಿ. ನೋಡ್ರಿ, ನನಗೆ ಯಾವುದೇ ಪೋಸ್ಟ್ ಬೇಕು ಅಂತ ನಾನು ಕೇಳಲ್ಲ. ಅವ್ರು ಕೊಡಲ್ಲ. ಥೂನಿಂಗ್ ಜನ್ಮಕ್ಕೆ ಅವ್ರು ಕೊಡಲ್ಲ ರೀ. ಆಲ್ರೆಡಿ ನನಗೆ ಪೋಸ್ಟ್ ಫಿಕ್ಸ್ ಆಗಿದೆ. ಆದರೆ ನಾನು ಒಳ್ಳೆ ಖಾತೆ ಬೇಕು ಅಂತ ಹೇಳಿದ್ದೀನಿ. ನನಗೆ ಒಳ್ಳೆ ಖಾತೆ ಬೇಕು. ಯಾಕಂದರೆ 2028 ನಾನೇ ಮುಖ್ಯಮಂತ್ರಿ ಅಂತ ಹೇಳೋಕ್ಕಾಗತ್ತಾ? ಯಾರು ಬೇಕಾದರೂ ಆಗ್ಬೋದ್ರಿ. ನಮ್ಮ ಬಂಡೆಯವರು ಈಗ ಮಾಡಿದ್ರೆ 2028ಕ್ಕೆ ಅವರೇ ಮುಖ್ಯಮಂತ್ರಿ. ಅಣ್ಣ, ನಿಮಗೊಂದು ಒಳ್ಳೆ ಖಾತೆ ಬೇಕು ಅಂದರೆ ಯಾವುದಾದ್ರೂ ಬ್ಯಾಂಕಲ್ಲಿ ಹೋಗಿ ಖಾತೆ ಮಾಡಿಸಿ. ಇದಪ್ಪ ಪಾಯಿಂಟು. ಓದಿಕೇತ ಸರಿಯಾಗಿ ಕೇಳಿಸ್ಕೊಂಬಿಡು. ಖಾತೆ ಅಲ್ಲ ರೀ, ನಮ್ದೇನಿದ್ರು ನಾನು ಹೇಳ್ತಾ ಇದ್ದೀನಲ್ಲ, ಈಗ ನಮ್ಮ ಬಂಡೆಯವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ರೀ. ಎಲ್ಲ ಬೇರೆ ಕಡೆ ಎಲ್ಲ ಗಡಗಡ ಅಂತ ನಗ್ತಾ ಇದ್ದಾರೆ. 2028ಕ್ಕೆ ಬಂಡೆಯವರೇ CM ಆಗ್ತಾರೆ ರೀ. CM. ಇಷ್ಟು ದಿನ ರಾಮಯ್ಯ ಅಂತ ಹೇಳ್ತಿದ್ರಿ, ಇವಾಗೇನು ಬಂಡೆ. ನೋಡ್ರಿ, ನಮ್ಮ ರಾಮಯ್ಯ ಸರು ನನಗೆ ಸಾಕಪ್ಪ. 8 ವರ್ಷ ನಾನೇ ಹೈಯೆಸ್ಟ್ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಂತ ಹೇಳಿ ಎಲ್ಲ ಮಾಡಿ ಅವರು ಅಲ್ಲಿ ಹೋಗಿ ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬಂಡೆಯವ್ರಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ನಮ್ಮ ಬಂಡೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವ್ರು ಕೊಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಮುಂದೆ 2028 150ಕ್ಕೆ ಹೆಚ್ಚು ಸ್ಥಾನ ಬಂದು ಮತ್ತೆ ಬಂಡೆಯವರೇ ಮುಖ್ಯಮಂತ್ರಿ ರೀ, ಅವರೇ ಆಗ್ತಾರೆ. ಓ, ಬಂಡೆಯವ್ರನ್ನ ಈ ಪಾರ್ಟಿ ಹೊಗಳ್ತಾ ನೋಡಿದ್ರೆ ನಿಮ್ಗೆ ಒಳ್ಳೆ ಸಚಿವ ಸ್ಥಾನ ಫಿಕ್ಸ್. ಏನು ಆಲ್ರೆಡಿ ಕೊಟ್ಟಾಗಿದೆ, ಅನೌನ್ಸ್ ಮಾಡ್ಬೇಕಷ್ಟೇ. ಫಿಕ್ಸ್ ಡಿಪಾಸಿಟ್
ಫಿಕ್ಸ್ಡ್ ಡೆಪಾಸಿಟ್ ಅಲ್ಲ, ನಾನು ಹೇಳ್ತೀನಲ್ಲ, ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ. ಅದು ಖಂಡಿತವಾಗ್ಲೂ ಸೆಕೆಂಡ್ ಲಿಸ್ಟಲ್ಲಿ ಬರುತ್ತೆ. ನೀವೇ ನೋಡಿ ಹೊಟ್ಟೆ ಹೊರ್ಕೋತೀರಾ. ಬನ್ನಿ ಇಲ್ಲಿ. ನನ್ನ ಖಾತೆ ಸಿಕ್ಕಿಲ್ಲ ಆದ್ರೂ ಎಂಜಾಯ್. ನೀವು ಹಣಕಾಸು ಸಚಿವರು ಆಗ್ಬೇಕಾಗಿತ್ತು. ಹೌದಾ? ಯಾಕೆ? ಈ ತರ ಅದಕ್ಕೆ ಜನ್ಮಕ್ಕೆ ರೀ, ನಾನು ಫೈನಾನ್ಸ್ ಮಿನಿಸ್ಟರ್ ಆಗ್ತೀನಿ, ಆದರೆ ಸರ್ಕಾರ ದುಡ್ಡು ₹1 ಮುಟ್ಟಲ್ಲ. ದೇವ್ರು ಕೊಟ್ಟಿದ್ದಾನೆ ನನಗೆ. ನಾನು ಯಾರು ಬೇಕಾದ್ರೆ ನನ್ನ ಶ್ರಮ ರೀ, ನನ್ನ ಶ್ರಮ ಸಂಪಾದನೆಯಿಂದ ನಾನು ಎಲ್ಲರಿಗೂ ಕೊಡೋದು. ನಾನು ಯಾವುದೇ ಸರ್ಕಾರ ದುಡ್ಡು ಕೊಡಲ್ಲ. ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಇಲ್ಲ. ಯಾರು ಸಿಕ್ಕಿದ್ರೆ ಕಷ್ಟದಲ್ಲಿರೋರಿಗೆ ನಾನು ತೆಗೆದು ಕೊಡ್ತಾ ಇರ್ತೀನಿ. ಅದೇ ರೀ ದೇವ್ರು ನನ್ಗೆ ಕೊಟ್ಟಿರೋ ಆಸ್ತಿ. ಏನಾದ್ರೂ ಮಾತಾಡಿ, ಆದ್ರೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಸೌಂಡನ್ನ ಕಮ್ಮಿ ಇಟ್ಕೊಂಡು ಮಾತಾಡಿ. ಯಾಕೆ 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 ವಾಲ್ಯೂಮ್ ಕಡಿಮೆ ಇರಬೇಕು? ಯಾಕ್ರಿ? ಯಾಕೆಂದ್ರೆ ನೆಕ್ಸ್ಟ್ MLA ಟಿಕೆಟ್ ಸಿಗೋದು ಡೌಟೇ. ಅದಕ್ಕೆ ನಾನು ಹೇಳಿದ್ನಲ್ಲ ರೀ, ಅದೇನು ಮಾಡಿದ್ದಾರೆ, ನಾವೇನೇ ಮಾತಾಡಿರ್ತೀವಿ ಒಳ್ಳೇದು, ನಮ್ಮ ಕಡೆಯವ್ರಿಗೆ ಹೊಟ್ ಹಾಕಿ ಅಂತ, ಅದೆಲ್ಲ ಎಡಿಟ್ ಮಾಡಿ ಏನು ಮಾಡಿದ್ದಾರೆ, ಮಿಸ್ ಮ್ಯಾಚ್ ಮಾಡಿದ್ದಾರೆ. ಇದು ನಮ್ಗೆ ಗೊತ್ತಿಲ್ಲ, ಅದು ಮಿಸ್ ಮ್ಯಾಚ್ ಮಾಡಿ ಬಿಟ್ಟಿದ್ದಾರೆ. ನನ್ನ ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ. ಓ ಮಿಸ್ ಮ್ಯಾಚ್ ಆಡಿಯೋನ ಅದು? ಹೌದು, ಮತ್ತೆ ನಾನು ಅದಕ್ಕೆ ಹೇಳ್ತೀನಿ, ಹೋಗಿ ಮನವರಿಕೆ ಮಾಡಿದ್ದೀನಿ. ನಮ್ಮ ರಾಮಯ್ಯ ಅವ್ರಿಗೆ ಹೇಳಿದೆ, ನೋಡಿರಿ ಈ ವಾಯ್ಸ್ ಈ ಥರ ಇದೆ, ಇದನ್ನು ಮಿಸ್ ಮ್ಯಾಚ್ ಮಾಡಿಬಿಟ್ಟಿದ್ದಾರೆ. ಬಂಡೆಯವ್ರಿಗೆ ಹೇಳ್ದೆ ಇದು ಮಿಸ್ ಮ್ಯಾಚ್ ಮಾಡಿದ್ದಾರೆ, ಚಿಕ್ಕಬಂಡೆಯವ್ರಿಗೆ ಹೇಳ್ದೆ ಮಿಸ್ ಮ್ಯಾಚ್ ಮಾಡಿದ್ದಾರೆ, ಹೈಕಮಾಂಡ್ಗೆ ಹೇಳ್ದೆ ಮಿಸ್ ಮ್ಯಾಚ್ ಮಾಡಿದ್ದಾರೆ, ಎಲ್ಲರಿಗೂ ಹೇಳಿದ್ದೀನಿ, ತಗೊಂಡೋಗಿ ತೋರಿಸಿದ್ದೀನಿ, ನೋಡಿ ಈ ರೀತಿ ಮಾಡ್ಬೋದು ಅಂತ. ಅಷ್ಟೇ. ಅದು 2 1 2 2 3 4 4 7 8 8 3 24 ಅಷ್ಟೇ ರೀ, ಅಷ್ಟೇ. ಯಾವುದೋ ಒಂದು ಮಗ್ಗಿ ಹೇಳಿದ್ರಲ್ಲ, ಅದಿನ್ನೂ ಸರಿ ಹೇಳಿ. 2 2 4 4 7 8 ಸುಮ್ಮನೆ ಗಂಟು ಕಟ್ಟು ಅಷ್ಟೇ. ಗೊತ್ತಾಯ್ತಲ್ಲ, ಹೆಚ್ಚಿಗೆ ಕೇಳಬಾರ್ದು. ಬಾಯ್ಲಿ, ನೀನು ಒಳ್ಳೆ ಬಿರಿಯಾನಿ ತಿನ್ನು, ಬಡಾ ಬಿರಿಯಾನಿ, ಒಂದಕ್ಕೊಂದು ಆಫರ್ ಇರುತ್ತೆ, 2 ತಗೋ 4 ಬರುತ್ತೆ, ಚೆನ್ನಾಗಿ ತಿನ್ನು. ಸರಿ ಅಣ್ಣ. ಆದರೆ ಹೆಣ್ಣು ನೋಡೋಕೆ ಹೋಗುವಾಗ ಮಾತ್ರ ಬರೀ ಖಾಲಿ ಕುಸ್ಕ ತಿಂದೋಗು, ಇಲ್ಲಾಂದ್ರೆ ಹೆಣ್ಣು ಸಿಕ್ಕಲ್ಲ. ಖಾಲಿ ಕುಷ್ಕಕ್ಕೂ ಹೆಣ್ಣೋಡಕ್ಕೂ ಏನಣ್ಣ ಸಂಬಂಧ? 8 kg 30 ಗ್ರಾಮ್ ಕಡಿಮೆ ಆಗ್ತೀಯಾ. 2 ಬಿರಿಯಾನಿ 4 ಬಿರಿಯಾನಿ ಕೊಟ್ಬಿಟ್ರೆ 8 kg ಜಾಸ್ತಿ ಆಗ್ತೀಯಾ, 8 kg ಕಡಿಮೆ ಆಗ್ತೀಯಾ. ಹುಡುಗಿಗೆ ಸ್ವಲ್ಪ ಸಣ್ಣ ಇದ್ದಾನೆ ಅಂತ ಕಾಣಿಸ್ತೀಯ ಯಾವುದೋ ಒಂದು ಆ್ಯಂಗಲಲ್ಲಿ, ಅವಾಗ ನಿನಗೆ ಹೆಣ್ಣು ಸಿಗುತ್ತೆ. ಅಣ್ಣ ಇನ್ ಮುಂದೆ ನಾನು ಬರೀ ಕುಸ್ಕರೇ ತಿಂತೀನಣ್ಣ. ಬೆಟರು ದವಡೆ ಹಲ್ಲಿದ್ರೆ ಎಲ್ಲ ಉದುರಿಸ್ಕೊಂಡ್ಬಿಡು. ಯಾಕಣ್ಣ? ಆಗ ಪೀಸ್ ಕಡಿಯೋಕ್ಕೆ ಬೇಡ ಅಂತ ಬರೀ ಕುಸ್ಕರೇ ತಿಂತೀಯ ಲೈಫ್ ಲಾಂಗು. ಅಣ್ಣ ನಂಗೂ ಯಾವುದಾದ್ರೂ ಒಂದು ಸೊಲ್ಯೂಷನ್ನು ಕೊಡಬೇಡಿ ಅಣ್ಣ, ಕೊಡಬೇಡಿ. ನಿನಗೆ ಮ್ಯಾರೇಜ್ ಆಗಿದೆ, ನೀನು ಕೊಡೋದೇ ಇಲ್ಲ. ನಾನು ಇಬ್ರು ಒಳ್ಳೆ ಕುಸ್ಕ ಬಿರಿಯಾನಿ ತಿನ್ಕೊಳ್ಳಿ ಬರ್ತೀನಿ. ಇವರು ಸಿಂಹ ಅನ್ಕೊಂಡು ಸಿಂಗಲ್ ಆಗೇ ಹೋಗ್ಬಿಟ್ರಲ್ಲ. ಹೀಗೆ ಹೋಯ್ತಾ ಇದ್ರೆ ಹಂಗೆ ಸಿಂಗಲ್ ಮನೆ ಕಡೆನೇ ಹೋಗ್ಬಿಡ್ತಾರೆ ಅನ್ಸುತ್ತೆ ಕಣ.